ಥೀಮ್ ಪಾರ್ಕ್ 20 ಕೋಟಿ ರೂಪಾಯಿ ಯೋಜನೆ ಇದು. ಈ ಯೋಜನೆಯನ್ನ ಈಗೇನೊಂದು ಸಂಪೂರ್ಣ ಆದಂಗೆ ಕಾಣುತ್ತೆ. ಸಂಪೂರ್ಣ ಸಣ್ಣ ಪುಟ್ಟ ಕೆಲಸಗಳು ಇರ್ಬೋದೇನು, ಹೆಚ್ಚು ಕಡಿಮೆ ಎಲ್ಲ ಸಂಪೂರ್ಣ ಆದಂಗೆ ಕಾಣುತ್ತೆ ಇಲ್ಲಿ. ಹಾಗಾಗಿ ಈ ಬಹಳ ಮುಖ್ಯವಾಗಿ ಬಹಳ ದಿನದಿಂದ ಎದುರು ನೋಡ್ತಿದ್ರು, ಆಗ್ತಿರೋಂಥದ್ದು ಒಳ್ಳೇದು. ನಾಳೆ 26ನೇ ತಾರೀಕನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ ಅಂತ, ಒಳ್ಳೇದು ಮಾಡಲಿ. ಒಟ್ಟಾರೆ ಕೆಂಪೇಗೌಡರ ಕೆಲಸ ಎಲ್ಲರೂ ಮಾಡಬೇಕು. ಕೆಂಪೇಗೌಡರಿಗೆ ಗೌರವ ತರುವಂಥದ್ದು, ಅವರ ಸ್ಫೂರ್ತಿ ಪಡೆಯುವಂಥದ್ದು. ನಮ್ಮ ಬೆಂಗಳೂರು ನಿರ್ಮಾತೃರು ಅವರು ಕಟ್ಟಿದಂಥ ಈ ಬೆಂಗಳೂರು ದಿನಕ್ಕೂ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀತಿದೆ. ಇವತ್ತು ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡಿದಂಥ ಹಲವಾರು ಗಣ್ಯಮಾನ್ಯರು ಏನೇನೋ ಮಾಡಿದ್ದಾರೆ, ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಪ್ರಸ್ತುತವಾಗಿ ಚೆನ್ನಾಗಿ ಊರ್ಜಿತ ಆಗ್ತಿರೋಂಥದ್ದು ನಮ್ಮ ಬೆಂಗಳೂರು. ಹಾಗಾಗಿ ನಮ್ಮೆಲ್ಲರಿಗೂ ಹೆಮ್ಮೆ. ಅವ್ರು ಕೊಟ್ಟಂಥ ಕೊಡುಗೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ 10 ಜಿಲ್ಲೆಗಳಲ್ಲಿ, 1-2 ಜಿಲ್ಲೆ ಅಲ್ಲ, ಒಂದು ರಾಜಧಾನಿಯಾಗಿ ಬೆಂಗಳೂರಿತ್ತು. ಈ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳು 10-12 ಜಿಲ್ಲೆಗಳಿಗೆ ಒಂದು ಆಧಾರವಾಗಿ ಕೆಲಸ ಮಾಡಿದಂಥವ್ರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಇವತ್ತು ಪ್ರಸ್ತುತವಾಗಿದ್ದಾರೆ. ಇವತ್ತು ಒಂದು ನಗರ ನಿರ್ಮಾಣ ಮಾಡಬೇಕು ಅಂದ್ರೆ ಹೇಗೆ ಅನ್ನೋದು ಇವತ್ತಿಗೂ ಪ್ರಸ್ತುತವಾಗಿದ್ದಾರೆ. ಎಷ್ಟೋ ಸಲ ಅದನ್ನ ನೋಡಿನೂ ಇನ್ನೂ ಕಲೀಲಿಕ್ಕೆ ಬಂದಿಲ್ಲ ತುಂಬಾ ಜನಕ್ಕೆ. ಅದನ್ನು ನೋಡಿ ಇವತ್ತಿಗೂ ಕಲೀಲಿಕ್ಕೆ ಮಾಡಲಿಕ್ಕೆ ಬಂದಿಲ್ಲ. ಅದಿನ್ನೂ ಒಂದು ದುರಂತ. ಅವರ ಕೊಡುಗೆ ಇವತ್ತು ಜೀವಂತವಾಗಿ 500 ವರ್ಷ ಆದ್ರೂ ಎಲ್ಲ ಪೇಟೆಗಳು ನಾವು ನೋಡುವಂಥದ್ದಾಗ್ಬೋದು, ಎಲ್ಲ ದೇವಸ್ಥಾನಗಳು ನೋಡ್ಬೋದು, ಸಂಸ್ಕೃತಿಯನ್ನು ನೋಡ್ಬೋದು, ಸುಧಾರಣೆಗಳು ನೋಡ್ಬೋದು, ಆಚಾರ ವಿಚಾರಗಳು ನೋಡ್ಬೋದು, ಶಿಕ್ಷಣ ನೋಡ್ಬೋದು, ನಮ್ಮ ಶಕ್ತಿ ಹೇಗೆ ವೃದ್ಧಿಯಾಗಿದೆ ಅನ್ನೋದು ನೋಡ್ಬೋದು. ಈ ರೀತಿ ಎಲ್ಲ ವಿಚಾರದಲ್ಲೂ ನೋಡಿದಾಗ ಅವರ ಕೊಡುಗೆಗಳು ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಕಾಣುವಂಥದ್ದಿದೆ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆನೆ ಏನೊಂದು ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣ. ಯಾಕೆಂದ್ರೆ ಕೆಂಪೇಗೌಡರು ಅಂದ್ರೆ ಏನು, ಬೆಂಗಳೂರು ಅಂದ್ರೆ ಏನು, ನಮ್ಮ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಕ್ಕೆ ಏನು ಹೆಸರು ಇರ್ಬೋದು, ಒಂದೇ ಸಂದೇಶ, ಒಂದೇ ಹೆಸರಲ್ಲಿ ಸಮೃದ್ಧಿಯ ಪ್ರತಿಮೆ. ಸಮೃದ್ಧಿ ಭಾಗದಲ್ಲಿರುವಂಥ ಸಮೃದ್ಧಿ ನಾಡಪ್ರಭು ಕೆಂಪೇಗೌಡರು ಕಾರಣಕರ್ತರಾಗಿದ್ದಾರೆ. ಅವರ ಒಂದು ಪ್ರತಿಮೆಗೆ ಅದು ನಾಮಕರಣವನ್ನು ಮಾಡಿ ಇಡೀ ವಿಶ್ವಕ್ಕೆ ನಮ್ಮ ಶಕ್ತಿ, ನಮ್ಮ ಏನು ಅಸ್ತಿತ್ವವನ್ನು ಇಡೀ ವಿಶ್ವಕ್ಕೆ ಅವರ ಹೆಸರಿನ ಮೂಲಕ ಅದಕ್ಕೆ ಪ್ರತಿಮೆ, ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣ ಮಾಡುವಂಥದ್ದು. ಮತ್ತು ಇಡೀ ಕರ್ನಾಟಕವನ್ನೇ ಇಲ್ಲಿ ನಾವು ಸ್ಪರ್ಶ ಮಾಡ್ಬೋದು. ಇವತ್ತು ಇಡೀ ಕರ್ನಾಟಕದ ಎಲ್ಲ ಗ್ರಾಮದ ಮೃತ್ತಿಕೆ, ಎಲ್ಲ ಊರಿಂದ ಮಣ್ಣನ್ನು ತಂದಿರುವಂಥದ್ದು. ಭಾಳ ಪೂಜೆ ಪುರಸ್ಕಾರ, ಭಾಳ ಗೌರವದಿಂದ ಪೂರ್ಣ ರಥಯಾತ್ರೆ ಮೂಲಕ, ಪೂರ್ಣ ಕುಂಭ ಸ್ವಾಗತ ಮಾಡೋ ಮೂಲಕ ರಥಕ್ಕೆ ಭಾಳ ಎಲ್ಲರೂ ನಾಗರಿಕರು, ಇಡೀ ನಾಡಿನ ಜನರು ಎಲ್ಲರೂ ಭಾಗವಹಿಸಿ ಗ್ರಾಮಸ್ಥರು ಈ ಮೃತ್ತಿಕೆಯನ್ನು ಕಳಿಸ್ಕೊಟ್ಟಿರೋದು. ಹಾಗಾಗಿ ಇಡೀ ಕರ್ನಾಟಕವನ್ನ ಇಲ್ಲಿ ಕೆಂಪೇಗೌಡರ ಪ್ರತಿಮೆಯ ಮುಂದೆ ಇಲ್ಲೇ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಪುಣ್ಯ ಸ್ಥಳ ನಮ್ಮ ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಅವರ ಒಂದು ಗೌರವಾರ್ಥವಾಗಿ ಇಡೀ ಸಮಾಜಕ್ಕೆ ಕೆಂಪೇಗೌಡರ ಪ್ರೇರೇಪಣೆಯನ್ನು ಪಡೆದು ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳನ್ನ ಗುರುತಿಸಿ 18 ಜನಕ್ಕೆ, 3 ಜನಕ್ಕೆ ಅಂತಾರಾಷ್ಟ್ರೀಯ ಸನ್ಮಾನ, ಒಂದು 15 ಜನಕ್ಕೆ ರಾಜ್ಯದ ಕೆಂಪೇಗೌಡರ ಪ್ರಶಸ್ತಿಯನ್ನು ಕೊಡುವಂಥ ಮೂಲಕ ಅವ್ರಿಗೆ ಗೌರವ ಸಲ್ಲಿಸಿ ಇನ್ನ ಪ್ರೇರೇಪಣೆ. ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿರೋರು ಮುಖ್ಯ ಅತಿಥಿಗಳು CP ರಾಧಾಕೃಷ್ಣ ಅವರು. ಅವರು ಸಹ ಇವತ್ತು ನದಿ ಜೋಡಣೆ ಕೆಲಸಕ್ಕೆ, ಹೇಗೆ ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಪ್ರಕೃತಿ ಪರಿಸರವನ್ನು ಕೊಟ್ಟಿದ್ರು, ಅದೇ ದಾರಿಯಲ್ಲಿ ಅವರು ತಮಿಳುನಾಡಿನ ರಾಜ್ಯ ಅಧ್ಯಕ್ಷರಾಗಿದ್ದಾಗ ನದಿ ಜೋಡಣೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಮುಂದಾಳತ್ವನ ವಾಜಪೇಯಿ ಅವರ ಕಾಲದಲ್ಲಿ ವಹಿಸಿದಂಥ ವ್ಯಕ್ತಿನೇ CP ರಾಧಾಕೃಷ್ಣ. ಹಾಗಾಗಿ ಅವರು ಕೆಂಪೇಗೌಡರ ಸ್ಫೂರ್ತಿ ಪಡೆದಿರುವಂಥ ವ್ಯಕ್ತಿ. ಅವರು ಬರ್ತಿರೋಂಥ ನಮ್ಮೆಲ್ಲರಿಗೂ ಹೆಮ್ಮೆ. ಒಟ್ಟಾರೆ ಇಡೀ ಕಾರ್ಯಕ್ರಮ ನಮ್ಮೆಲ್ಲ ಗಣ್ಯಮಾನ್ಯರು, ನಮ್ಮ ರಾಜ್ಯಪಾಲರು, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು, V ಸೋಮಣ್ಣನವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು, ಎಲ್ಲರಿಗಿಂತ ಮುಖ್ಯವಾಗಿ ನಮಗೆ ಇಡೀ ಈ ಪ್ರತಿಷ್ಠಾನಕ್ಕೆ ಮತ್ತು ಇಡೀ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಿಗಳು, ಆಶೀರ್ವಾದ ಇರೋದು ಜಗದ್ಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಮಾಡುವಂಥದ್ದಾಗುತ್ತೆ. ಮತ್ತು ನಮ್ಮ ಮಾದಾರಚನೆಯ ಪೀಠದ ಪೂಜ್ಯ ಗುರುಗಳು ಅವರು ಉಪಸ್ಥಿತಿ ಇರ್ತಾರೆ. ಹಾಗೆ ಅವ್ರಿಗೂ ಸನ್ಮಾನ ಮಾಡುವಂಥದ್ದು, ಗೌರವ ಸಲ್ಲಿಸುವಂಥದ್ದಾಗುತ್ತೆ. ಒಟ್ಟಾರೆ ನಮ್ಮ ಈ ವೇದಿಕೆಯ ನಾಡಪ್ರಭು ಕೆಂಪೇಗೌಡ ಫೌಂಡೇಶನಿನ ಅಧ್ಯಕ್ಷರಾಗಿರುವಂಥ ಕೃಷ್ಣೇಗೌಡರು ಸಾಂಸ್ಕೃತಿಕ ರಾಯಭಾರಿಗಳಾಗಿ ಮತ್ತು ಸಮಾಜದಲ್ಲಿ ಪ್ರತಿನಿತ್ಯ ಪ್ರತಿ ಗಳಿಗೆನೂ ಸಂಪರ್ಕದಲ್ಲಿರುವಂಥ ವ್ಯಕ್ತಿ. ಅವರ ಒಂದು ನಾಯಕತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ನಿರಂತರವಾಗಿ ಮಾಡುವಂಥ ಪ್ರಯತ್ನವಾಗಿದೆ. ಹಾಗೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು
ಮತ್ತು ಯುವ ನಾಯಕರು ಮತ್ತು ಉದ್ಯಮಿಗಳು, ಒಂದು ಭರವಸೆದಾಯಕವಾಗಿರುವಂಥ ನಾಯಕರು ನಮ್ಮ ಧೀರಜ್ ಮುನ್ರಾಜ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಮ್ಮ ಡಾಕ್ಟರ್ ರಾಮಚಂದ್ರ ಅವರಿದ್ದಾರೆ, ಹಿರಿಯರಾಗಿರುವಂಥ ನಾರಾಯಣಸ್ವಾಮಿ ಅವರಿದ್ದಾರೆ, ನಮ್ಮ ದೇವನಹಳ್ಳಿಯ ಉದ್ಯಮಿಗಳು ಗೋಪಿ ಅವರಿದ್ದಾರೆ, ಇನ್ನಿತರ ಎಲ್ಲ ಗಣ್ಯಮಾನ್ಯರು ಎಲ್ಲರೂ ಬಂದಿದ್ದಾರೆ. ಗಣ್ಯಮಾನ್ಯರು ಬಂದು ಒಟ್ಟಾರೆ ಒಂದೇ ಭಾವನೆ, ಕಾಡಪ್ರಭು ಕೆಂಪೇಗೌಡರ ಜಯಂತಿ ವರ್ಷ ಮತ್ತು ಪ್ರತಿ ಗಳಿಗೆನೂ ಅವರ ಸ್ಫೂರ್ತಿಯನ್ನು ಪಡೆದು ಆ ದಿಕ್ಕಲ್ಲಿ ಕೆಲಸ ಮಾಡುವಂಥದ್ದಾಗುತ್ತೆ.